different types of ellipse. ಈಗ ಲಕ್ಷ ಕೊಟ್ಟೆ ಹೆಂಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತೇವೆ ಅನ್ನೋದು ಏನೇನು ಕೇಳ್ತಾನೆ ಪ್ಯಾರಾಬೋಲಾದಾಗ ಹೆಂಗೆ ಹೇಳಿದ್ದ ಹಂಗೆ ರೀ. ಈಗ ಇದು ಫಸ್ಟ್ ಇಕ್ವೇಷನ್ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 1. ಕಂಡೀಷನ್ ಈಸ್ ಎ ಗ್ರೇಟರ್ ದೆನ್ ಬಿ. ಎ ದೊಡ್ಡದಿರ್ತದೆ, ಬಿ ಸಣ್ಣದಿರ್ತದೆ. ಸೊ ಪ್ರಾಬ್ಲಮ್ ಬಿಡಿಸ್ಬೇಕಾದ್ರೆ ಇದೇನು ಫಿಗರ್ ತೆಗಿಬೇಡ್ರಿ, ಜಸ್ಟ್ ಇಲ್ಲಿ ತೋರಿಸ್ಲಿಕ್ಕೆ ತಗೋತಾನೆ. ಸೊ ಎ ಈಸ್ ಗ್ರೇಟರ್ ದ್ಯಾನ್ ಬಿ. ಇದು ನಮ್ದು ಎ ಅಂದಂಗೆ ಇದು ಬಿ ಅಂದ. ಸೊ ಇದು ದೊಡ್ಡದಿರ್ತದ, ಇದು ಸಣ್ಣದಿರ್ತದ. ಎ ಗ್ರೇಟರ್ ದ್ಯಾನ್ ಬಿ, ಬಿ ಗ್ರೇಟರ್ ದ್ಯಾನ್ ಎ ಅಂತಂದ್ರೆ ಇದು ದೊಡ್ಡದಿರ್ತದ, ಇದು ಸಣ್ಣದು. ಅಂದರೆ ಇಲಿಪ್ಸ್ 90 ಡಿಗ್ರಿ ಟರ್ನ್ ಆದ. ಸೊ ಈಗ ಫಸ್ಟ್ ಇದು ಕೊಟ್ಟ ಮೇಲೆ ನೀವು ಎ ಸ್ಕ್ವೇರ್ ಬರೆಯೋದು ಬಿ ಸ್ಕ್ವೇರ್ ಬರೆಯೋದು ಚೆಕ್ ಮಾಡೋದು. ಚೆಕ್ ಮಾಡಿದ್ಮೇಲೆ ಇದ್ರಾಗ 3 ವ್ಯಾಲ್ಯೂಸ್ ಬರೀತೇವೆ ರೀ. ಫಸ್ಟ್ ಮೇಜರ್ ಆಕ್ಸಸ್ ಅಥವಾ ಲೆಂತ್ ಆಫ್ ಮೇಜರ್ ಆಕ್ಸಸ್, ಲೆಂತ್ ಆಫ್ ಮೇಜರ್ ಆಕ್ಸಸ್ ಅಥವಾ ಮೇಜರ್ ಆಕ್ಸಸ್ ಅಂತ ಅಷ್ಟು ಅಂತಾರೆ. ಸೊ ಎರಡತ್ರೊಳಗೆ ದೊಡ್ಡದು ಯಾವ್ದು ಅದ ರೀ? ಎ ಅದ. ಸೊ ಇಲ್ಲಿಂದ ಇಲ್ಲಿ ತನಕ ಏನದ? ದಿಸ್ ಈಸ್ ಲೆಂತ್ ಆಫ್ ಮೇಜರ್ ಆಕ್ಸಸ್. ಸೊ ಲೆಂತ್ ಆಫ್ ಮೇಜರ್ ಆಕ್ಸಸ್ ವಿಲ್ ಬಿ 2a. ನಾವೇನು ಡೆರಿವೇಶನ್ದಾಗ ತೊಗೊಂಡಿರಲ್ಲ ಅದ. ಸೆಕೆಂಡ್ ಲೆಂತ್ ಆಫ್ ಮೈನರ್ ಆಕ್ಸಸ್, ಲೆಂತ್ ಆಫ್ ಮೈನರ್ ಆಕ್ಸಸ್ ಎಷ್ಟು ರೀ? 2b. ಸೊ ಇದು ಬಿ ಅದ, ಸೊ ಇದು 2b ಆಗ್ತದೆ ಲೆಂತ್ ಆಫ್ ಮೈನರ್ ಆಕ್ಸಸ್. ಥರ್ಡ್ ಎಕ್ಸೆಂಟ್ರಿಸಿಟಿ, ಇ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಮೈನಸ್. ಇಲಿಪ್ಸ್ ಒಳಗೆ ಈ ವ್ಯಾಲ್ಯೂ ಯಾವಾಗಲೂ ಲೆಸ್ ದ್ಯಾನ್ 1 ಇರ್ತದೆ. ಸೊ ಎ ಮತ್ತು ಬಿ ಏನಿರ್ತಾವಲ್ಲ ಸಣ್ಣದಕ್ಕೆ ದೊಡ್ಡದ್ರಲ್ಲೇ ಡಿವೈಡ್ ಮಾಡೋದು. ಸೊ 1 ಮೈನಸ್ ಬಿ ಸ್ಕ್ವೇರ್ ಬೈ ಎ ಸ್ಕ್ವೇರ್. ಸಣ್ಣದಕ್ಕೆ ದೊಡ್ಡದ್ರಲ್ಲೇ ಡಿವೈಡ್. ತಪ್ಪಿ ನೀವು ಉಲ್ಟಾ ಮಾಡಿದ್ರೆ ಮೈನಸ್ದಾಗ ಬರ್ತದೆ. ಮೈನಸ್ದಾಗ ಬಂದ್ರೆ ರೂಟ್ ಹೊಡೆದ್ರೆ ಕಾಂಪ್ಲೆಕ್ಸ್ ನಂಬರ್ ಆಗ್ತದೆ. ಸೊ ಬರಂಗಿಲ್ಲ ಅಂದಂಗೆ ತಪ್ಪಿರಂತ ತಿಳಿಯೋದು. ಈಗ ಡೆರಿವೇಶನ್ದಾಗ ಲಾಸ್ಟಿಗೆ ಪುಟ್ ಅಂತ ತುಂಬಿದ್ರಲ್ಲ, ಇದರಿಂದ ಸಿಂಪ್ಲಿಫೈ ಮಾಡಿ ಅಲ್ಲಿ ತುಂಬಿರ್ತದೆ. ಇದು ನೀವು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಅದನ್ನ ಇದು ಈ ಕಡೆ ಬರ್ತದೆ, ಅದು ಸಿ ಸ್ಕ್ವೇರ್ ಅಂತ ಇಟ್ಕೋತಾನೆ ತುಂಬ್ತಾನೆ. ಸೊ ಅದು ನಾವಲ್ಲಿ ಡೈರೆಕ್ಟ್ ತೊಗೊಂಡೇವ. ಸೊ ಫಸ್ಟ್ ಇದು ಕೊಟ್ಟ ಅಂತೇಳಿರಿ ಎ ಗ್ರೇಟರ್ ದ್ಯಾನ್ ಬಿ ಚೆಕ್ ಮಾಡೋದು. 3 ವ್ಯಾಲ್ಯೂ ಬರೆಯೋದು. ಯಾವ್ಯಾವ? ಮೇಜರ್ ಆಕ್ಸಸ್, ಮೈನರ್ ಆಕ್ಸಸ್, ಈ ವ್ಯಾಲ್ಯೂ ಅಂದರೆ ಇ ಸ್ಕ್ವೇರ್ ಇಸ್ ಈಕ್ವಲ್ ಟು. ಇದು ಫಸ್ಟ್. ಸೆಕೆಂಡ್ ಸ್ಟೆಪ್ ಒಳಗೆ ಈಗ ಪ್ಯಾರಾಬೋಲಾದಾಗ ಹೆಂಗೆ ತೊಗೊಂಡಿದ್ದ ಹಂಗೆ ತೊಗೋತೇನೆ. ಸೊ ಹಾರಿಜಾಂಟಲ್ ಬರ್ತದೆ. ಇದು ಸೆಂಟರ್, ಸೆಂಟರ್ ಏನಂತ ಡಿನೋಟ್ ಮಾಡಿದ್ದು? ಓ. ಆಮೇಲೆ ಇಲ್ಲಿ ಎಸ್ ಅಂತ ಫೋಕಸ್ ಇತ್ತು, ಸೊ ಇಲ್ಲಿ ಎಸ್ ಅಂತ ಬರೀತೇನೆ. ಇಲ್ಲಿ ನಂದು ಮೇಜರ್ ಆಕ್ಸಸ್ 1 ಎಂಡ್ ಇತ್ತು, ಎ ಅಂತ. ಹಂಗೆ ಈ ಕಡೆನೂ ಇರ್ತದ್ರೆ ತೊಗೊಂಡಿಲ್ಲ, ಮತ್ತು ಕನ್ಫ್ಯೂಷನ್ ಬೇಡ. ಇಲ್ಲಿಂದ ಅಷ್ಟೇ ಓ ಎಸ್ ಝೆಡ್. ಓ ಎಸ್ ಡಿಸ್ಟನ್ಸ್ ಇದೇನದರಲ್ಲ, ಓ ಎಸ್ ವಿಲ್ ಬಿ ಆಲ್ವೇಸ್ ಈಕ್ವಲ್ ಟು ಎ ಇಂಟು ಇ. ಇದು ಎ ಇ ಇರ್ತದೆ. ಈ ಫಾರ್ಮುಲಾದಿಂದ ಬರ್ತದ್ರೆ ಅದು. ಆಮೇಲೆ ಸಾರಿ, ಇದು ಎಸ್ ಎ ತೊಗೊಂಡೆ, ಝೆಡ್ ತೊಗೋಬೇಕಿತ್ತು. ಓ ಎಸ್ ಝೆಡ್. ಸೊ ಝೆಡ್ ಅಂದರೆ ಇಲ್ಲೊಂದು ನಂದು ಏನು ಬರ್ತದೆ ರೀ? ಡೈರೆಕ್ಟ್ರಿಕ್ಸ್. ಆಮೇಲೆ ಇಲ್ಲೊಂದು ಡೈರೆಕ್ಟ್ರಿಕ್ಸ್ ಬರ್ತದೆ. ಸೊ ಝೆಡ್ ಇಲ್ಲಿ ಹೊರಗೆ ಬರ್ತದ್ರೆ, ಇಲ್ಲಿ ಲೈನ್ ಪರ್ಪೆಂಡಿಕ್ಯುಲರ್ ಬರ್ತದೆ, ದ್ಯಾಟ್ ವಿ ಕಾಲ್ ಇಟ್ ಆಸ್ ಡೈರೆಕ್ಟ್ರಿಕ್ಸ್. ಅದರದ್ದು ಡಿಸ್ಟೆನ್ಸ್ ಓದಿಂದ ಎ ಬೈ ಇ ಇರ್ತದೆ. ಝೆಡ್ ಡಿಸ್ಟೆನ್ಸ್ ಎ ಬೈ ಇ. ಈಗ ಮತ್ತೆ ಯಾವುದೇ ಇಲಿಪ್ಸ್ ಟೈಪ್ ತಗೋರಿ, ದಿಸ್ ವಿಲ್ ಬಿ ಆಲ್ವೇಸ್ 0,0. ಪ್ಯಾರಾಬೋಲಾದಾಗ ಹೇಳಿದ್ದೆ. ಈಗ ಹಾರಿಜಾಂಟಲ್ ಅದ ಅಂದಮೇಲೆ ಇದು ಎದಕ್ಕೆ ಆ್ಯಡ್ ಆಗ್ಬೇಕ? ಎಕ್ಸ್ಗೆ ಆ್ಯಡ್ ಆಗ್ಬೇಕು. ಅಂದರೆ ಇದ್ರದ್ದು ಕೋಆರ್ಡಿನೇಟ್ಸ್ ವೆರಿ ಗುಡ್, a,0. ಆದರೆ a,0 ಅಂತ ಬರೆಯೋ ಬದಲಿ ಪ್ಲಸ್ ಆರ್ ಮೈನಸ್ a,0 ಬರೀತಾರೆ. ಯಾಕೆ ಹೇಳ್ರಿ? ವೆರಿ ಗುಡ್. ಇಲ್ಲೊಂದು ಎಸ್ ಅದ, ಇಲ್ಲೊಂದು ಅದ. ಈ ಕಡೆ ಲೆಫ್ಟಿಗೆ ಬಂದು ಅಂದ್ರೆ ಮೈನಸ್. ಸೊ ಅದು ಮತ್ತೆ ಲೈನ್ ಕೊರೆಯೋ ಬದಲಿ ಇದ್ರಾಗ ಸೇಮ್ ಹಂಗೆ. ಈಗ ಝೆಡ್ ಕೋಆರ್ಡಿನೇಟ್ಸ್ ಹೇಳ್ಬೋದ್ರಿ? ವೆರಿ ಗುಡ್. ಪ್ಲಸ್ ಆರ್ ಮೈನಸ್ e,0. ಕ್ಲಿಯರ್ ಅದ ರೀ? ಇವೆರಡು ನೀವು ನೆನಪಿಡ್ಬೇಕಷ್ಟೆ. ಈಗ ಅಲ್ಲಿ ಹೆಂಗೆ ಬರ್ದೇವೆ ಹಂಗೆ ಮತ್ತೆ ತೊಗೊಂಡೆ ಅಂತೇಳಿ ಫಸ್ಟ್ ಇದೆಲ್ಲತ್ರೊಳಗಂತೂ ಸೇಮ್. ಸೆಂಟರ್ 0,0. ಸೆಕೆಂಡ್ ಫೋಸಾ ಅಂತೇನೆ, ಫೋಕಸ್ ಅನ್ನೋ ಬದಲಿ ಪ್ಲಸ್ ಆರ್ ಮೈನಸ್ a,0.
AE, 0. ಫೋಕಸ್ದಿಂದ ಏನು ಲೈನ್ ಪಾಸ್ ಆಗ್ತದೆ ಅದಕ್ಕೆ ಏನಂತೇವೆ ಲೇಟೆಸ್ಟ್ ರೆಕ್ಟಮ್. ಸೊ ಥರ್ಡ್ ಇಕ್ವೇಶನ್ ಆಫ್ ಲೇಟೆಸ್ಟ್ ರೆಕ್ಟಮ್, x equal to, ವೆರಿ ಗುಡ್, x equal to ಪ್ಲಸ್ ಆರ್ ಮೈನಸ್ e, ನಾನ್ ಝೀರೋ ತಗೊಳ್ಳೋದು. ಸೊ ಇಕ್ವೇಶನ್ ಆಫ್ ಲೇಟೆಸ್ಟ್ ರೆಕ್ಟಮ್ x equal to ಪ್ಲಸ್ ಆರ್ ಮೈನಸ್ e. ಫೋರ್ತ್ ಇಕ್ವೇಶನ್ ಆಫ್ ಡೈರೆಕ್ಟ್ರಿಕ್ಸ್ ಹೇಳ್ಬೋದು. ವಾಟ್ ಈಕ್ವಲ್ ಟು x equal to ವೆರಿ ಪ್ಲಸ್ ಆರ್ ಮೈನಸ್ a by x equal to plus or minus a by. ಲಾಸ್ಟ್ ಲೆಂತ್ ಆಫ್ ಲೇಟೆಸ್ಟ್ ರೆಕ್ಟಮ್, ಇದ್ರಾಗ ಬೇರೆ ಬರ್ತದ್ರೆ ಇದೊಂದು ಬೈ ಹ್ಯಾಟ್ ಆಗಬೇಕು. ಲೆಂತ್ ಆಫ್ ಲೇಟೆಸ್ಟ್ ರೆಕ್ಟಮ್ ಈಸ್ ಗಿವನ್ ಬೈ 2b² by a ಅಂತ ಹೇಳಿ ಬರ್ತದೆ, 2b² by a. ಸೊ ಪ್ರಾಬ್ಲಮ್ ಬಿಡಿಸ್ಬೇಕಾದ್ರೆ ಈ ಫಿಗರ್ ಏನು ಅವಶ್ಯಕತೆ ಇಲ್ಲರಿ, ಜಸ್ಟ್ ನಿಮಗೊಮ್ಮೆ ಇದು a ಗ್ರೇಟರ್ ದ್ಯಾನ್ b ಅಂತ ತೋರಿಸ್ಲಿಕ್ಕೆ. ಸೊ a ನೋಡೋದು b ನೋಡೋದು, ಯಾವ್ದು ದೊಡ್ಡದದ ಅದ ಮೇಜರ್ ಆಕ್ಸಸ್, ಯಾವ ಸಣ್ಣದದ ಅದ ಮೈನರ್ ಆಕ್ಸಸ್. e² is equal to 1 minus b² by a². ತಲೆಯಾಗಿ ಇಟ್ಕೋರಿ, ಸಣ್ಣದಕ್ಕೆ ದೊಡ್ಡದ್ರಲ್ಲೇ ಡಿವೈಡ್. ಆಮೇಲೆ ಇದು ಪ್ಯಾರಾಬೋಲಾ ಟೈಪ್, ಏನೋ ಫಾರ್ಮುಲಾ ಬ್ಯಾಟ್ ಮಾಡೋದಿಲ್ಲ, ಇವಷ್ಟು ಗೊತ್ತಿರ್ತಾವೆ, ಯಾಕಂದ್ರೆ ಪ್ರಾಬ್ಲಮ್ ಬಿಡಿಸಿದಾನೆ ಸೇಮ್ ಹೈಪರ್ಬೋಲಾಕ್ ಬರ್ತಾವ. 0,0 ಹಾರಿಜಾಂಟಲ್ ಹೊಂಟೆ ಅಂದಮೇಲೆ ಎಕ್ಸಿಗೆ ಆ್ಯಡ್ ಮಾಡಿದ್ರು, ಇದು ಎಕ್ಸಿಗೆ ಆ್ಯಡ್ ಮಾಡಿದ್ರು. ಎಸ್ ದಿಂದ ಏನು ಪಾಸ್ ಆಗ್ತದೆ ಅದ ಲೇಟೆಸ್ಟ್ ರೆಕ್ಟಮ್, x equal to ಪ್ಲಸ್ ಆರ್ ಮೈನಸ್ a. z ದಿಂದ ಏನು ಪಾಸ್ ಆಗ್ತದೆ ಅದ ಡೈರೆಕ್ಟ್ರಿಕ್ಸ್, x equal to ಪ್ಲಸ್ ಆರ್ ಮೈನಸ್ a by e. ಲಾಸ್ಟ್ಗೆ ಇದೊಂದು ನೆನಪಿಡೋದು, ಲೇಟೆಸ್ಟ್ ರೆಕ್ಟಮ್ ಈಸ್ ಗಿವನ್ ಬೈ 2b² by a. ಬಿಡಿಸ್ತೀರಿ. ಸೊ ಫಸ್ಟ್ ಇದು ಸಾಲ್ವ್ ಮಾಡ್ರಿ, ಆಮೇಲೆ ಸೆಕೆಂಡ್ ಟೈಪ್ ನೋಡ್ರಿ. ಸೆಕೆಂಡ್ ಟೈಪ್ ತೊಗೊಂಡೆ ಅಂತೇಳಿರಿ. ಫಸ್ಟ್ ಟೈಪ್ ಒಳಗೆ a ಗ್ರೇಟರ್ ದ್ಯಾನ್ b ಇತ್ತು, ಸೆಕೆಂಡ್ ಟೈಪ್ ಒಳಗೆ ನನ್ನ ಮೆಥಡ್ ಪ್ರಕಾರ b ಗ್ರೇಟರ್ ದ್ಯಾನ್ a. ಸೊ ಇಕ್ವೇಶನ್ ಮಾತ್ರ x² by a² plus y² by b² is equal to 1. ನಾ ಹಿಂಗೆ ಇಡ್ತೇನೆ. ಬುಕ್ ಒಳಗೆ ಏನು ಮಾಡ್ತಾನೆ ರೀ, x² by b² y² by a² ಅದು ಮಾಡ್ತಾನೆ, ಮತ್ತು ಉಲ್ಟಾ ಭಾಳ ಕನ್ಫ್ಯೂಸ್ ಆಗ್ತದೆ. ಇದ ನೆನ್ಪಿಡ್ರಿ, ಈಸಿ ಮೆಥಡ್ ಮತ್ತೆ. ಸೊ ಈಗ b ಗ್ರೇಟರ್ ದ್ಯಾನ್ a ಇದ್ದಾಗ ನಮ್ದು ಇಲಿಪ್ಸ್ ಈ ಟೈಪ್ ಬರ್ತದೆ, ಈ ಟೈಪ್ ಬರ್ತದೆ ಅಂದು. ಸೊ ದಿಸ್ ವಿಲ್ ಬಿ b, ದಿಸ್ ವಿಲ್ ಬಿ a. ಅಂದರೆ ಈಗ ನಂದು ಯಾವ್ದು ದೊಡ್ಡದದ ರೀ, b ದೊಡ್ಡದದ. ಸೊ ಲೆಂತ್ ಆಫ್ ಮೇಜರ್ ಆಕ್ಸಸ್ 2, ವೆರಿ ಗುಡ್. ಲೆಂತ್ ಆಫ್ ಮೈನರ್ ಆಕ್ಸಸ್ 2a. ಎಕ್ಸೆಂಟ್ರಿಸಿಟಿ e² is equal to, ವೆರಿ ಗುಡ್, ಸಣ್ಣದಕ್ಕೆ ದೊಡ್ಡದ್ರಲ್ಲೇ ಡಿವೈಡ್. ಈಗ a ಗ್ರೇಟರ್ ದ್ಯಾನ್ b ಇದ್ದಾಗ ಹಾರಿಜಾಂಟಲ್ ಬಂದಿತ್ತು ಲೈನ್, ಈಗ ವರ್ಟಿಕಲ್ ಅಂದಂಗೆ. ಸೊ ನಂದೀಗ ಇದು ವರ್ಟಿಕಲ್ ಬರ್ತದೆ. ದಿಸ್ ಈಸ್ o, ಆಮೇಲೆ ಇದು ಎಸ್, ಆಮೇಲೆ ಇಲ್ಲಿ ಝೆಡ್ ಅಂತ ತಗೋತಾರೆ. O ಈಸ್ ಆಲ್ವೇಸ್ 0,0. ಈಗ ಓದಿಂದ ಎಸ್ ಡಿಸ್ಟೆನ್ಸ್ ಫಸ್ಟ್ ಟೈಪ್ ಒಳಗೆ ಏನಿತ್ತು ರೀ, ಎ ಇ ಇತ್ತು. ಈಗ ನಾವು ವರ್ಟಿಕಲ್ ಹೊಂಟೇವ ಅಂದಮೇಲೆ ಬಿ ಇ, ಎ ಈ ಕಡೆ ಅದ, ಇಲ್ಲಿ ಬಿ ಅದ. ಸೊ ಇಲ್ಲಿಂದ ಇಲ್ಲಿ ತನಕ ಈ ಲೆಂತ್ ಬಿ ಇ. ಆಮೇಲೆ ಇಲ್ಲಿಂದ ಬಿ ಬೈ ಇ. ವರ್ಟಿಕಲ್ ಹೋದ್ರೆ ಎದಕ್ಕೆ ಆ್ಯಡ್ ಮಾಡ್ಬೇಕಾ, ವೆರಿ ಗುಡ್. ಸೊ ಎಸ್ ದ ಕೋಆರ್ಡಿನೇಟ್ಸ್ ಪ್ಲಸ್ ಆರ್ ಮೈನಸ್ ಬಿ. ಝೆಡ್ ದ ಕೋಆರ್ಡಿನೇಟ್, ವೆರಿ ಗುಡ್. ಸೆಂಟರ್ ಗೊತ್ತಾಯ್ತು, ಫೋಸೈ 0, ಇಕ್ವೇಶನ್ ಆಫ್ ಲೇಟೆಸ್ಟ್ ರೆಕ್ಟಮ್, equation of directrix. So y is equal to plus or minus b. Directrix is y is equal to plus or minus b by a. Length of latest rectum ಒಂದನೇ ತೊಳಗೆ 2a² by b ಇತ್ತು, ಅಂದರೆ ಈಗ ಇಲ್ಲಿ 2b² by a ಇತ್ತು, ಅಂದರೆ ಇಲ್ಲಿ ವೆರಿ ಗುಡ್. ಸೊ ಲೆಂತ್ ಆಫ್ ಲೇಟೆಸ್ಟ್ ರೆಕ್ಟಮ್ ವಿಲ್ ಬಿ 2a² by b. ಕ್ಲಿಯರ್ ಅದ ರೀ, ಈಸಿ ಮೆಥಡ್ ರೀ ಇದು. ಒಂದು ಲೈನ್ ಹಿಂಗೆ ತೆಗೆದು ತಗೊಳ್ಳೋದು ಗೊತ್ತಿದ್ರೆ ಮುಗಿತು. ಸೊ ಸೆಕೆಂಡ್ ಅಂದ್ರೆ ಬಿಡಿಸ್ತೀವಿ. ಸೊ ಫಸ್ಟ್ ಪ್ರಾಬ್ಲಮ್ x² by 36 plus y² by 16 is equal to 1.
ಈಗ ಇಲ್ಲಿ ಲಕ್ಷ ಕೊಡ್ರಿ. ಫಸ್ಟ್ ಎಕ್ಸ್ ಸ್ಕ್ವೇರ್ ಕೆಳಗೆ ಏನದ ಅದ ಎ ಸ್ಕ್ವೇರ್, ವೈ ಸ್ಕ್ವೇರ್ ಕೆಳಗೆ ಏನದ ಅದ ಬಿ ಸ್ಕ್ವೇರ್. ಸೊ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 36, therefore a is equal to 6. b square is equal to 16, therefore b is equal to 4. ಸೊ ಫಸ್ಟ್ ಸ್ಟೆಪ್ ಒಳಗೆ 3 ವ್ಯಾಲ್ಯೂ ಕಂಡು ಹಿಡಿತೇವೆ, ದಟ್ ಈಸ್ ಮೇಜರ್ ಆಕ್ಸಸ್, ಮೈನರ್ ಆಕ್ಸಸ್, ಆಮೇಲೆ ಇ. ಸೊ ಫಸ್ಟ್ ಲೆಂತ್ ಆಫ್ ಮೇಜರ್ ಆಕ್ಸಸ್, ಲೆಂತ್ ಆಫ್ ಮೇಜರ್ ಆಕ್ಸಸ್ ಏನಾಗ್ತದ್ರಿ 2a. ಯಾವ್ದು ದೊಡ್ಡದದ ಅದು ತಗೊಳ್ಳೋದು. ಸೊ 2a ಇತ್ರಿ ಡಬಲ್ ತಗೊಂಡೆ ಅಂದ್ರೆ 12. ಸೆಕೆಂಡ್ ಲೆಂತ್ ಆಫ್ ಮೈನರ್ ಆಕ್ಸಸ್. ಸೊ ಮೈನರ್ ಆಕ್ಸಸ್ ಅಂದಮೇಲೆ ಸಣ್ಣದ. ಸೊ ಎ ಮತ್ತು ಬಿ ಒಳಗೆ ಸಣ್ಣದು ಯಾವ್ದದ ರೀ ಬಿ ಅದ. ಸೊ ಇದ್ರದ್ದು ಡಬಲ್. ಸೊ 2b ಅಂತ ತಗೊಂಡ್ರೆ 8, 4ದ. ಸೊ ಥರ್ಡ್ ಇ ಕಂಡು ಹಿಡಿತೇವೆ, ಎಕ್ಸೆಂಟ್ರಿಸಿಟಿ ಕಂಡು ಹಿಡಿತೇನೆ. ಸೊ ಐ ಹ್ಯಾವ್ ಇ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಮೈನಸ್ ಬಿ ಸ್ಕ್ವೇರ್ ಬೈ ಎ ಸ್ಕ್ವೇರ್. ಸೊ ಸಣ್ಣದಕ್ಕೆ ದೊಡ್ಡತ್ರಲ್ಲೇ ಡಿವೈಡ್. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ ಅಂತ ಹೇಳಿರಿ 1 ಮೈನಸ್ ಬಿ ಸ್ಕ್ವೇರ್ ಎಷ್ಟದ ರೀ 16, ಎ ಸ್ಕ್ವೇರ್ ಎಷ್ಟದ 36. ನೀವು ಬೇಕಾದ್ರೆ ಎಲ್ ಸಿ ಎಮ್ ತೆಗೆದು ಕ್ಯಾನ್ಸಲ್ ಮಾಡಿರಿ ಅಥವಾ ಇಲ್ಲೇ ಕ್ಯಾನ್ಸಲ್ ಮಾಡಿರಿ, ಹೆಂಗೂ ನಡೀತದ. ಸೊ ಈಗ ಇಲ್ಲಿ ಇದು ಕ್ಯಾನ್ಸಲ್ ಆದ್ರೆ 4ಲೇ ಹೋಗ್ತದೆ. ಏನು ಬರ್ತದೆ 1 ಮೈನಸ್ 4/9. ಈಗ ಎಲ್ ಸಿ ಎಮ್ ತಗೊಂಡೆ ಅಂದ್ರೆ ಇಟ್ ವಿಲ್ ಬಿ 5/9. therefore e is equal to √5 divided by 3. ಇದು ನಮ್ದು ಫಸ್ಟ್ ಸ್ಟೆಪ್ ಅಂದಂಗ್ರಿ. ಸೊ ಫಸ್ಟ್ ಸ್ಟೆಪ್ ಒಳಗೆ 3 ವ್ಯಾಲ್ಯೂ ಕಂಡು ಹಿಡಿತೇವೆ, ಮೇಜರ್ ಆಕ್ಸಸ್, ಮೈನರ್ ಆಕ್ಸಸ್, ಆಮೇಲೆ ಇ. ಈಗ ಸೆಕೆಂಡ್ ಸ್ಟೆಪ್ ಒಳಗೆ ನಾವು ಲೈನ್ ತಗೋತೇವೆ. ಈಗ ಇದು ಫಸ್ಟ್ ಟೈಪ್ ಅಂದಮೇಲೆ ಲೈನ್ ವಿಲ್ ಬಿ ಹಾರಿಜಾಂಟಲ್. ಸೊ ಹಾರಿಜಾಂಟಲ್ ಲೈನ್ ತಗೋತೇನೆ ಓ, ಆಮೇಲೆ ಎಸ್, ಆಮೇಲೆ ಝೆಡ್. ಸೊ ಓ ಅಂದ್ರೆ ಸೆಂಟರ್, ಇಟ್ ವಿಲ್ ಬಿ ಆಲ್ವೇಸ್ 0,0. ಓದಿಂದ ಎಸ್ ಎಷ್ಟು ಡಿಸ್ಟೆನ್ಸ್ ಇರ್ತದ್ರಿ ಎ ಇರ್ತದೆ. ಆಮೇಲೆ ಓದಿಂದ ಝೆಡ್ ಡಿಸ್ಟೆನ್ಸ್ a/e. ಸೊ ಅಲ್ಲೇ ಸೈಡ್ ಫಸ್ಟ್ ಇವೆರಡು ಕ್ಯಾಲ್ಕುಲೇಟ್ ಮಾಡ್ರಿ, ಎ ಮತ್ತು a/e. ಸೊ ಎ ಇ ಕ್ಯಾಲ್ಕುಲೇಟ್ ಮಾಡೋದ ಅಂತ ಹೇಳಿರಿ, a ಇಂಟು ಇ ಇಸ್ ಈಕ್ವಲ್ ಟು ಎ ಇಸ್ 6, ಇ ಅಂದ್ರೆ √5/3. ಕ್ಯಾನ್ಸಲ್ ಆಗಿ 2√5. ಕರೆಕ್ಟ್ ಅದ ರೀ. ಇದು ಫಸ್ಟ್ a/e ತಗೊಂಡೆ ಅಂತ ಹೇಳಿರಿ 6, 9 ಮಾಡೇನ್ರಿ. ಡಿವೈಡೆಡ್ ಬೈ ಅಂದ್ರೆ ಇದ್ರದ್ದು ರೆಸಿಪ್ರೋಕಲ್, ಮತ್ತು ಡಿವೈಡೆಡ್ ಬೈ ಇಡು, ಮತ್ತು ಮೇಲೆ ತಗೋ ಬದಲಿ ಜಸ್ಟ್ ಡೈರೆಕ್ಟ್ ನೆನ್ಪಿಡ್ರಿ, ಇದು ಉಲ್ಟಾ ಆಗ್ತದೆ. ಸೊ ದಿಸ್ ವಿಲ್ ಬಿ 18/√5. ಸೊ ಇಲಿಪ್ಸ್ ಮತ್ತು ಹೈಪರ್ಬೋಲಾದಾಗ ಹಿಂಗೆ ಬರ್ತಾವೆ ನಂಬರ್ಸ್, ಪ್ಯಾರಾಬೋಲಾಗತ್ಲೆ ಅಗದಿ ಸಿಂಪಲ್ ಇರೋದಿಲ್ಲ. ಈಗ ಎಸ್ ಕೋಆರ್ಡಿನೇಟ್ಸ್ ಪ್ಲಸ್ ಆರ್ ಮೈನಸ್ ಎ ಕಾಮ 0. ಎ ಅಂದ್ರೆ 2√5,0. ಝೆಡ್ ಕೋಆರ್ಡಿನೇಟ್ಸ್ ತಗೊಂಡ್ರೆ ಪ್ಲಸ್ ಆರ್ ಮೈನಸ್ √5,0. ಈಗ ಇದ್ರಾಗ ಉಳಿದಿದ್ದ ವ್ಯಾಲ್ಯೂಸ್ ಬರೀತೇವೆ. ಸೊ ಈಸಿಲಿ ಹೇಳ್ಬೋದು ನೀವು. ಫಸ್ಟ್ ಸೆಂಟರ್ 0,0. ಯಾವುದೇ ಇಲಿಪ್ಸ್ ಇರಲಿ ಇಟ್ ಈಸ್ ಆಲ್ವೇಸ್ 0,0. ಸೆಕೆಂಡ್ ಫೋಕಸ್ ಅಥವಾ ಫೋಸೈ ಪ್ಲಸ್ ಆರ್ ಮೈನಸ್ 0. ಎಸ್ ದಿಂದ ಏನು ಲೈನ್ ಪಾಸ್ ಆಗ್ತದೆ ಅದಕ್ಕೆ ಏನಂತೇವ ಲೇಟಸ್ ರೆಕ್ಟಮ್. ಸೊ ಥರ್ಡ್ ಇಕ್ವೇಶನ್ ಆಫ್ ಲೇಟಸ್ ರೆಕ್ಟಮ್. ವೆರಿ ಗುಡ್. ನಾನ್ ಝೀರೋ ತಗೋತೇವ. ಸೊ ಎಕ್ಸ್ ಈಕ್ವಲ್ ಟು ವೆರಿ ಗುಡ್. ಫೋರ್ತ್ ಇಕ್ವೇಶನ್ ಆಫ್ ಡೈರೆಕ್ಟ್ರಿಕ್ಸ್. ಎಕ್ಸ್ ಈಕ್ವಲ್ ಟು ಸೊ ಎಕ್ಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 18/√5. ಲಾಸ್ಟ್ ಇದು ಒಂದು ನೆನಪಿಡ್ಬೇಕು. ಲೆಂತ್ ಆಫ್ ಲೇಟಸ್ ರೆಕ್ಟಮ್ 2. ವೆರಿ ಗುಡ್. ಸೊ ಇಲ್ಲಿ ಏನಿರ್ತಿರಲ್ಲ ಇದೇ ಟೈಪ್ ಬರ್ತದೆ ಅನ್ನೋದು ನೆನಪಿಡ್ರಿ ಇದು ಫಾರ್ಮುಲಾದಾಗ. ಸೊ ಇಟ್ ವಿಲ್ ಬಿ 2b²/8. ಸಬ್ಸ್ಟಿಟ್ಯೂಟ್ ಮಾಡ್ರಿ. ಬಿ ಸ್ಕ್ವೇರ್ ಎಷ್ಟದ 16, a 6. ಸೊ 2 × 16 ಡಿವೈಡೆಡ್ ಬೈ 6. ಕರೆಕ್ಟ್ ಅದ.
ಕ್ಯಾನ್ಸಲ್ ಮಾಡಿದ್ರೆ 2 ಹೋಗ್ತದೆ, ಏನು ಉಳಿತದ್ರಿ 16/3. ದಿಸ್ ಈಸ್ ಅ ಸೊ ಇದ್ರಾಗ 3 ಅಥವಾ 4 ಕೇಳಿರ್ತಾನ್ರಿ ಎಕ್ಸಾಮ್ದಾಗ. ಸೊ ಯಾವ್ದಕ್ಕೆ ಕೇಳಿ ಕಂಪಲ್ಸರಿ ನೀವು ಇದನ್ನ ಕಂಡು ಹಿಡಿಲಿಕ್ಕೆ ಬೇಕು. ಇದು ಕಂಡು ಹಿಡಿದ್ಮೇಲೆ ಇದು ಮುಂದೆ ಬರ್ಬೋದು ನಾವು. ಸೊ ಜನರಲ್ ಏನು ಮಾಡ್ತಾನ್ರಿ, ಇಕ್ವೇಶನ್ ಕೊಡ್ತಾನೆ, ಫೈಂಡ್ ಫೋಕಸ್ ಅಂತಾನ ಅಥವಾ ಇವೆರಡು ಇಕ್ವೇಶನ್ ಅಂತಾನೆ. ಅಂದ್ರೆ ನೀವು ಈ ಕಂಡು ಹಿಡಿಬೇಕ, ಎ ಕಂಡು ಹಿಡಿಬೇಕ, ಎ ಬೈ ಇ ಕಂಡು. ನಾ ಏನು ಮಾಡಿದ್ರಿ ಎಲ್ಲಾನ ಬಿಡಿಸೋಣ ಪ್ರತಿಯೊಂದು ಪ್ರಾಬ್ಲಮ್. ಇದು ಸಾಲ್ವ್ ಮಾಡ್ರಿ, ಆದಷ್ಟು ನೋಡಲ್ದ ಟ್ರೈ ಮಾಡ್ರಿ. ನಾನು ಮತ್ತೆ ನೆಕ್ಸ್ಟ್ ಕೊಡ್ತೇನೆ. ಸೆಕೆಂಡ್ ಒನ್, x² by 16 plus y² by 9 is equal to 1. x² by 16 plus y² by 9 is equal to 1. ಇಲ್ಲಿ ನೋಡ್ರಿ ಯಾರ್ಯಾರು ಬಿಡಿಸಿರೈತೆ ಬಿಡಿಸಿಲ್ದವ್ರು. ಈಗ x² ಕೆಳಗೆ ಏನದ ಅದ a². ಸೊ a² is equal to 16, therefore a is equal to 4. y² ಕೆಳಗೆ ಏನದ ಅದು b² is 9, therefore b is equal to 3. ಈಗ ಸಬ್ಸ್ಟಿಟ್ಯೂಟ್ ಮಾಡಿದ ಅಂತೇಳಿರಿ. ಲೆಂತ್ ಆಫ್ ಮೇಜರ್ ಆಕ್ಸಸ್ 2a ಇದ್ರದ್ದು ಡಬಲ್ 8, 2b ಇದ್ರದ್ದು ಡಬಲ್ 6. ಇವು ಇಲ್ಲೇ ಮುಗಿತ್ರ ಮುಂದೆ ಕ್ಯಾಲ್ಕುಲೇಷನ್ಗೆ ಉಪಯೋಗಿಸ್ಬೇಡ್ರಿ, ಬರಾಗಿಲ್ಲ ಅಲ್ಲಿ. ಈ ಕಡೆ ಲಕ್ಷ ಕೊಡೋದಿಲ್ಲ, ಇದ ಲಕ್ಷ ಕೊಡೋದ. ಸೊ a² is equal to 1 minus b² by a². ಸೊ 9/16 LCM ತಗೊಂಡ್ರೆ 7/16, ರೂಟ್ ತಗೊಂಡ್ರೆ ರೂಟ್ 7/4. ಫಸ್ಟ್ ಟೈಪ್ ಇತ್ತಂದ್ರೆ ನಮ್ದು ಲೈನ್ ಹಾರಿಜಾಂಟಲ್ ಬರ್ತದ. ಸೊ ಇದಂತೂ ಕಂಪಲ್ಸರಿ ತೆಗೀರೆ. ಈಗ ನಿಮಗೆ ಅನಿಸ್ಬೋದ್ರಿ ಅಲ್ಲೇ ಮ್ಯಾಲೆ ನೋಡಿ ನಾ ಬರಿಬೋದು ಅಂತೇಳಿ. ನಂಗೆ ಎಕ್ಸಾಮ್ದಾಗ ನಿಮ್ದು ಕರೆಕ್ಟ್ ಆಗ್ಬೇಕ. ಇಲ್ಲ ಇಷ್ಟು ವರ್ಷ ಕಲಿಸಿ ನಾ ಪ್ರತಿ ವರ್ಷ ಲೈನ್ ಕೊರಿಸ್ತಿರ್ಲಿಲ್ಲ. ಹೇಳಕತ್ತೇನೆ ಅಂದ್ಮೇಲೆ ಅದ್ರಾಗ ಏನ್ರಿ ಇಂಪಾರ್ಟೆನ್ಸ್ ಅದ ಅಂದಂಗ ರೀ. ಇದು ಎಸ್, ಇದು ಝೆಡ್, ಇಲ್ಲಿಂದ ಇಲ್ಲಿ ತನ ಎ, ಇಲ್ಲಿಂದ ಇಲ್ಲಿ ತನ ಇದು a by e. ಸೊ ಫಸ್ಟ್ a e ಮತ್ತು a by e ಸೈಡ್ ಕ್ಯಾಲ್ಕುಲೇಟ್ ಮಾಡ್ರಿ. therefore a is equal to a ಎಷ್ಟು ಅದ ರೀ 4, e ಎಷ್ಟು ಬಂದದ ರೂಟ್ 7/4. ಸೊ 4 ಕ್ಯಾನ್ಸಲ್ ಆಗಿ ರೂಟ್ 7. a by e ಅಂದಾಗ a ಹೆಂಗಿದ್ದಂಗ e ರೆಸಿಪ್ರೋಕಲ್ ತೋರಿ 4/√7. ಸೊ you'll have 16/√7. 16/√7. ಎಸ್ ಅದು ಕೋಆರ್ಡಿನೇಟ್ಸ್ ಹೇಳ್ಬೋದು ಈಗ. ಪ್ಲಸ್ ಆರ್ ಮೈನಸ್ √7, ವೆರಿ ಗುಡ್. ಝೆಡ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 16/√7, 0. ಈಗ ಆಮೇಲೆ ಇವೆಲ್ಲ ವ್ಯಾಲ್ಯೂಸ್ ಬರೋದು. ಸೆಂಟರ್ ಯಾವಾಗಲೂ 0, 0. ಫೋಕಸ್ ಪ್ಲಸ್ ಆರ್ ಮೈನಸ್ √7, 0. ಲೇಟೆಸ್ಟ್ ರೆಕ್ಟಮ್ ಎಲ್ಲಿಂದ ಪಾಸ್ ಆಗ್ತದ್ರಿ ಎಸ್ ದಿಂದ ಪಾಸ್ ಆಗ್ತದೆ. ಸೊ ಇದ್ರಾಗಿಂದ ನಾನ್ 0 ತಗೋತೇವ. ಸೊ ಲೇಟೆಸ್ಟ್ ರೆಕ್ಟಮ್ ಎಕ್ಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ √7. ಡೈರೆಕ್ಟ್ರಿಕ್ಸ್ ಝೆಡ್ ದಿಂದ ಪಾಸ್ ಆಗ್ತದೆ. ಸೊ ಎಕ್ಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 16/√7. ಲೆಂತ್ ಆಫ್ ಲೇಟೆಸ್ಟ್ ರೆಕ್ಟಮ್ ಫಾರ್ಮುಲಾ ಇದ್ರ ಮೇಲೆ ನೆನಪಿಡ್ರಿ 2b² by a. ಸಬ್ಸ್ಟಿಟ್ಯೂಟ್ ಮಾಡ್ರಿ. b² is 9, a is 4. ಸಿಂಪ್ಲಿಫೈ ಆಯ್ತಂದ್ರೆ 9/2 ಅಂತ ಹೇಳಿ ಬರ್ತದೆ. ಕರೆಕ್ಟ್ ಬಿಡ್ಸಿರಿ. ನೆಕ್ಸ್ಟ್ ತೋರಿ ನೋಡೋಣ. ಥರ್ಡ್ ಒನ್ ಥರ್ಡ್ x² by 4 y² by 25 equal to 1. x² by 4 plus y² by 25 is equal to 1. ನೋಡಿದ ಕೂಡಲೇ ಹೇಳ್ಬೋದು ಯಾವ ಟೈಪ್. ವೆರಿ ಗುಡ್, ಸೆಕೆಂಡ್ ಟೈಪ್ ಅದ ಇದು. ಟ್ರೈ ಮಾಡ್ರಿ ನೋಡೋಣ ಕೆಲಸ. ಇಲ್ಲಿ ನೋಡ್ರಿ ಯಾರ್ದಾಗಿಲ್ಲ ಅವರು x² ಕೆಳಗೆ ಇದ್ದಿದ್ದು a². ನಂದು ಮೆಥಡ್ ನಾನು ನಿಮ್ಗೆ ಮೊನ್ನೆ ಡೆರಿವೇಶನ್ ಅದು ಹೇಳಿ ಆದ್ಮೇಲೆ ಹೇಳೇನ್ರಿ. ಬುಕ್ ಪ್ರಕಾರ ಹೋದ್ರೆ ಕನ್ಫ್ಯೂಸ್ ಆಗ್ತದ್ರೆ. ಇದು x² ಅಂದಂಗೆ ಸಾರಿ a² ಅಂದಂಗೆ 4, therefore a is equal to 2. b² is 25, therefore b is 1. ಯಾವ ದೊಡ್ಡದಾದ ಮೇಜರ್, ಯಾವ ಸಣ್ಣದಾದ ಮೈನರ್. ಅಂದರೆ ಈಗ ಇದ್ರಾಗ ನನ್ನ ಮೇಜರ್ ಬಿ ಬರ್ತದೆ ಅಂದ್ರೆ ಲೆಂತ್ ಆಫ್ ಮೇಜರ್ ಆಕ್ಸಸ್ ವಿಲ್ ಬಿ 2b, ದಟ್ ಈಸ್ ಈಕ್ವಲ್ ಟು 10. ಲೆಂತ್ ಆಫ್ ಮೈನರ್ ಆಕ್ಸಸ್ is 2a, that is equal to 4.
ಇ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಮೈನಸ್ ಸಣ್ಣದಕ್ಕೆ ದೊಡ್ಡದ್ರಲ್ಲೇ ಡಿವೈಡ್, ಸಣ್ಣದು ಯಾವ್ದು ಎ ಸ್ಕ್ವೇರ್, ದೊಡ್ಡದು ಬಿ ಸ್ಕ್ವೇರ್. ಸೊ 1 ಮೈನಸ್ ಎ ಸ್ಕ್ವೇರ್ ಬೈ ಬಿ ಸ್ಕ್ವೇರ್. ಸಬ್ಸ್ಟಿಟ್ಯೂಟ್ ಮಾಡ್ತಾನೆ. 1 ಮೈನಸ್ ಎ ಸ್ಕ್ವೇರ್ ಇಸ್ 4, ಬಿ ಸ್ಕ್ವೇರ್ ಇಸ್ 25. ಎಲ್ ಸಿ ಎಮ್ ತೊಗೊಂಡ್ರೆ 21 ಬೈ 25. ಆಮೇಲೆ ರೂಟ್ ತೊಗೊರಿ, ರೂಟ್ ತೊಗೊಂಡ್ರೆ ರೂಟ್ 21 ಡಿವೈಡೆಡ್ ಬೈ 5. ಇದು ಈ ಕರೆಕ್ಟ್ ಬಂದದ್ರಿ. ಹಾಂ, ಈಗ ಸೆಕೆಂಡ್ ಟೈಪ್ ಇತ್ತಂದ್ರೆ ನಂದು ಲೈನ್ ವರ್ಟಿಕಲ್ ಬರ್ತದೆ, ಈ ಕಡೆ ತೊಗೋತೇನೆ ಮತ್ತು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾನೆ. ಸೊ ನಂದು ಲೈನ್ ವರ್ಟಿಕಲ್ ಬರ್ತದೆ ಓ ಎಸ್ ಝೆಡ್. ಸೊ ಓ ಈಸ್ ಆಲ್ವೇಸ್ 0,0. ಓ ಎಸ್ ಡಿಸ್ಟೆನ್ಸ್ ವಿಲ್ ಬಿ ಬಿ ಇ. ವರ್ಟಿಕಲ್ ಹೋದರೆ ಎ ಇ ಬದಲಿ ಬಿ ಇ ಬರ್ತದೆ. ಆಮೇಲೆ ಝೆಡ್ ಏನಾಗ್ತದೆ ರೀ, ಬಿ ಬೈ ಇ ಬರ್ತದೆ. ಝೆಡ್ ಬಿ ಬೈ ಇ ಬರ್ತದೆ. ಸೊ ಫಸ್ಟ್ ಅಲ್ಲೇ ಕ್ಯಾಲ್ಕುಲೇಟ್ ಮಾಡಿರಿ. ನಾ ಇಲ್ಲಿ ಮಾಡ್ತೇನೆ ರೀ, ಬಿ ಇಂಟು ಇ. ಬಿ ಎಷ್ಟದ ರೀ 5. ಇ ವ್ಯಾಲ್ಯೂ ಎಷ್ಟದ ರೂಟ್ 21 ಬೈ 5. ಸೊ 5 ಕ್ಯಾನ್ಸಲ್ ಆಗಿ ಏನು ಉಳಿತದೆ, ರೂಟ್ 21. ಬಿ ಬೈ ಇ ತೊಗೊಂಡ್ರೆ ಇದ್ರದ್ದು ರೆಸಿಪ್ರೋಕಲ್ 5 ಬೈ ರೂಟ್ 21. ಸೊ ಇಟ್ ವಿಲ್ ಬಿ 25 ಬೈ ರೂಟ್ 21. ಕರೆಕ್ಟ್ ಬಂದದ, ಕರೆಕ್ಟ್ ಅದ ರೀ ವ್ಯಾಲ್ಯೂ. ಹಾಂ, ಈಗ ಇವು 5 ವ್ಯಾಲ್ಯೂ ಬರೀರಿ. ಫಸ್ಟ್ ಇಲ್ಲಿ ಲೈನ್ದಾಗ ಸಬ್ಸ್ಟಿಟ್ಯೂಟ್ ಮಾಡ್ತೇನೆ. ವರ್ಟಿಕಲ್ ಹೊಂಟೇವಂದ್ರೆ ಎದಕ್ಕೆ ಆ್ಯಡ್ ಮಾಡ್ಬೇಕಾ, ವೈ. ಸೊ ಇದು ಎಕ್ಸ್ 0 ಅಂದಾಗ ಬಿ ಇ ಎಷ್ಟು ಬಂದದ ರೂಟ್ 21. ಸೊ ದಿಸ್ ಈಸ್ ಪ್ಲಸ್ ಆರ್ ಮೈನಸ್ ರೂಟ್ 21. ಇದು 0, ಬಿ ಬೈ ಇ ಅಂದ್ರೆ 25 ಬೈ ರೂಟ್ 21. ಹೇಳ್ಬೋದ್ರಿ ಈಗೆಲ್ಲ. ಸೆಂಟರ್ 0,0. ಫೋಸೈ 0, ಪ್ಲಸ್ ಆರ್ ಮೈನಸ್ ರೂಟ್ 21. ಈಕ್ವೇಶನ್ ಆಫ್ ಲೇಟೆಸ್ಟ್ ರೆಕ್ಟಮ್ y ಇಸ್ ಈಕ್ವಲ್ ಟು ನಾನ್ ಝೀರೋ. ತಪ್ಪು ಯಾರು ಎಕ್ಸ್ ಈಕ್ವಲ್ ಟು ಬರ್ದಿರ್ತೀರಿ. ಹಾಂ, ಸೊ y ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ 21. ಈಕ್ವೇಶನ್ ಆಫ್ ಲೇಟೆಸ್ಟ್ ಡೈರೆಕ್ಟ್ರಿಕ್ಸ್ y ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 25 ಬೈ ರೂಟ್ 21. ನಾನ್ ಝೀರೋ ತೊಗೋತೇವ. ಹಾಂ, ಲೆಂತ್ ಆಫ್ ಲೇಟೆಸ್ಟ್ ವೆಕ್ಟಮ್ ಇದ್ರ ಮೇಲೆ ನೆನಪಿಡ್ರಿ, ಕನ್ಫ್ಯೂಸ್ ಆದ್ರೆ ಇದೇ ಟೈಪ್ ಬರ್ತದೆ. ಸೊ ಇಟ್ ವಿಲ್ ಬಿ 2 ಎ ಸ್ಕ್ವೇರ್ ಬೈ ಬಿ. ಹಾಂ, ಸಬ್ಸ್ಟಿಟ್ಯೂಟ್ ಮಾಡ್ತಾನೆ. ಎ ಸ್ಕ್ವೇರ್ 4 ಅದ. ಸೊ 2 ಇಂಟು 4, ಬಿ ಎಷ್ಟದ ರೀ 5. ಸೊ ಇಲ್ ಗೆಟ್ ಆನ್ಸರ್ 8 ಬೈ 5. ಕರೆಕ್ಟ್. ಹಾಂ, ನೆಕ್ಸ್ಟ್ ತೋರಿ ಫೋರ್ತ್ ಒನ್. ಫೋರ್ತ್, ಎಕ್ಸ್ ಸ್ಕ್ವೇರ್ ಬೈ 25 ಪ್ಲಸ್ ವೈ ಸ್ಕ್ವೇರ್ ಬೈ 100 ಈಕ್ವಲ್ ಟು 1. ಹಾಂ, ಸೊ ಯಾರ್ದಾಗೆಲ್ಲ ಇಲ್ಲಿ ಅಬ್ಸರ್ವ್ ಮಾಡಿರಿ, ಅದವ್ರು ಕರೆಕ್ಟ್ ಅದನ್ನು ಇಲ್ಲ ಅಷ್ಟೇ ಚೆಕ್ ಮಾಡಿ ಹೇಳ್ರಿ. ಸೊ ಎ ಸ್ಕ್ವೇರ್, ಎಕ್ಸ್ ಸ್ಕ್ವೇರ್ ಕೆಳಗಿಂದ 25, therefore a is 5. ಬಿ ಸ್ಕ್ವೇರ್ ಈಸ್ 100, therefore b is equal to 10. ಯಾವ ದೊಡ್ಡದಾದ ಮೇಜರ್. ಸೊ ಇದು ಬಿ ದೊಡ್ಡದಾದ. 2b ಅಂದ್ರೆ 20. ಲೆಂತ್ ಆಫ್ ಮೈನರ್ ಆಕ್ಸಸ್ 2a ಅಂದ್ರೆ 10. ಇ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಣ್ಣದಕ್ಕೆ ದೊಡ್ಡದ್ರಲ್ಲೇ ಡಿವೈಡ್ 1 ಮೈನಸ್ ಎ ಸ್ಕ್ವೇರ್ ಈಸ್ 25, ಬಿ ಸ್ಕ್ವೇರ್ ಈಸ್ 100. 1 ಮೈನಸ್ ಕ್ಯಾನ್ಸಲ್ ಆಗ್ತದ್ರೆ 1 ಬೈ 4. ಎಲ್ ಸಿ ಎಮ್ ತೊಗೊಂಡ್ರೆ 3 ಬೈ 4. therefore e is equal to ರೂಟ್ 3 ಬೈ 2. ಕರೆಕ್ಟ್ ಅದ ರೀ. ಹಾಂ, ಸಿಂಪ್ಲಿಫೈ ಮಾಡಿ ಇಡ್ಬೇಕ್ರೆ. ಈಗ ಇಲ್ಲಿ ನಾನು ಲೈನ್ ಆಲ್ರೆಡಿ ಇಟ್ಟೇನೆ ರೀ. ಸೆಕೆಂಡ್ ಟೈಪ್ ಅಂದಮೇಲೆ ಇದು 0,0. ಇವೆರಡು ಕ್ಯಾಲ್ಕುಲೇಟ್ ಮಾಡೋಣ. ಬಿ ಇಂಟು ಇ, ಬಿ ಎಷ್ಟದ 10, ಇ ಎಷ್ಟದ ರೂಟ್ 3 ಬೈ 2. ಕ್ಯಾನ್ಸಲ್ ಆಗಿ 5 ರೂಟ್ 3. ಕರೆಕ್ಟ್ ಅದ ರೀ. ಸಿಂಪ್ಲಿಫೈ ಮಾಡಿಟ್ರೆ ಈಗ ನೀವು 10 ಅಂತ ಬಂದಿದ್ರಿಪ್ಪ, ಅದನ್ನು ನೀವು 1000 ಡಿವೈಡೆಡ್ ಬೈ 100 ಅಂತ ಇಡಂಗಿಲ್ಲ ನಾವು. ಸರ್ ಇದು 10 ಇರಲ್ಲ ಅಂಥೇಳಿ. ಹಾಂ ಹಾಂ, ಸೊ ನಾವು ಸಿಂಪ್ಲಿಫೈ ಮಾಡಿ ಸಣ್ಣ ನಂಬರ್ಸ್ ಇರ್ತೇವೆ. ಬಿ ಬೈ ಇ, ಬಿ 10 ಅದ, ಇ ಎಷ್ಟು ರೀ 2 ಬೈ ರೂಟ್ 3. ಸೊ ಸಿಂಪ್ಲಿಫೈ ಮಾಡ್ರೆ 20 ಬೈ ರೂಟ್ 3. ಕರೆಕ್ಟ್. ಹಾಂ, ಸೊ ಎಸ್ ಕೋಆರ್ಡಿನೇಟ್ ಬರೋದ್ರೆ ಎದಕ್ಕೆ ಆ್ಯಡ್ ಮಾಡಿರಿ, ವೈ ಕೋಆರ್ಡಿನೇಟಿಗೆ ಹೌದಲ್ರಿ. ಹಾಂ, ಸೊ 0, ಪ್ಲಸ್ ಆರ್ ಮೈನಸ್ 5 ರೂಟ್ 3. ಝೆಡ್ 0, ಪ್ಲಸ್ ಆರ್ ಮೈನಸ್ 20 ಬೈ ರೂಟ್ 3.
20/√3. ಹಾಂ, ಈಗ ಇದ್ರ ಮೇಲೆ ಎಲ್ಲ ವ್ಯಾಲ್ಯೂ ಬರೋದು. ಫೋಕಸ್ ಅಥವಾ ಫೋಸೈ 0, ±5√3. ಈಕ್ವೇಶನ್ ಆಫ್ ಲೇಟೆಸ್ಟ್ ರೆಕ್ಟಮ್ ಬರೀಬೇಕಾರೆ ನಾನ್ ಝೀರೋ ತಗೊಳ್ಳೋದು. ಅಂದ್ರೆ ಈಕ್ವೇಶನ್ ಏನಾಗ್ತದೆ, y -5√3. ಹಂಗೆ ಈಕ್ವೇಶನ್ ಆಫ್ ಡೈರೆಕ್ಟ್ರಿಕ್ಸ್ y ±20/√3. ಲೆಂತ್ ಆಫ್ ಲೇಟೆಸ್ಟ್ ರೆಕ್ಟಮ್ ಫಾರ್ಮುಲಾ ನೆನಪುಳಿಲಿಲ್ಲ ಅಂದ್ರೆ ಇದನ್ನ ನೋಡೋದು. ಸೊ ಇಟ್ ವಿಲ್ ಬಿ 2a²/b. ಸಬ್ಸ್ಟಿಟ್ಯೂಟ್ ಮಾಡ್ತಾನೆ. a² 25 ಅದ, 2 × 25 ಡಿವೈಡೆಡ್ ಬೈ b ಅಂದ್ರೆ 10. ಸಿಂಪ್ಲಿಫೈ ಮಾಡ್ರಿ, 50/10 ಕ್ಯಾನ್ಸಲ್ ಆಗಿ ವಿಲ್ ಗೆಟ್ ಆನ್ಸರ್ 5 ಅಂತ ಹೇಳಿ ಬರ್ತದೆ. ಕರೆಕ್ಟ್.